ಪಂಚಮುಖಿ ಆಂಜನೇಯ ಸ್ವಾಮಿಗೆ ವಿಶೇಷ ಪೂಜೆ. ಡಾಕ್ಟರ್ ಎಂಸಿ ಸುಧಾಕರ್ ಅವರ ಪರವಾಗಿ ಹೆಚ್ಚಿದ ಸಚಿವ ಸ್ಥಾನದ ಒತ್ತಾಯ. ಆಂಜನೇಯನ ದಯೆ ಸುಧಾಕರ್ಗೆ ಒಲಿಯುತ್ತಾ ಹೈ ಪವರ್. ಹನುಮಪ್ಪನ ಪೂಜೆಗೆ ಸುಧಾಕರ್ಗೆ ಬಿಗ್ ಪವರ್. ಬೆಂಬಲಿಗರು ಡಿಮ್ಯಾಂಡ್. ನಮಸ್ಕಾರ. ಚಿಂತಾಮಣಿ ನಗರದ ಕನಂಪಲ್ಲಿಯ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಹಾಗೂ ಎಂಸಿ ಸುಧಾಕರ್ ರೆಡ್ಡಿ ಅವರ ಅಭಿಮಾನಿಗಳು ಒಟ್ಟಾಗಿ ವಿಶೇಷ ಅಭಿಷೇಕ ಮತ್ತು ಪೂಜೆ ಸಲ್ಲಿಕೆ ಮಾಡಿದ್ದಾರೆ. ಮುಂಬರುವ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಮಾಜಿ ಸಚಿವರಾದ ಎಂಸಿ ಸುಧಾಕರ್ ರೆಡ್ಡಿ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಹೈಕಮಾಂಡ್ ಹಾಗೂ ರಾಜ್ಯ ನಾಯಕರಿಗೆ ಒತ್ತಾಯಿಸಿದ್ದಾರೆ. ಇದೇ ವೇಳೆಯಲ್ಲಿ ಮಾಧ್ಯಮಗಳೊಂದಿಗೆ ಚಿಮುಲ್ ನಿರ್ದೇಶಕರಾದ ಊಲವಾಡಿ ಅಶ್ವಥ್ ನಾರಾಯಣ್ ಬಾಬು ಮಾತನಾಡಿ, ಮುಖ್ಯಮಂತ್ರಿಗಳಾಗಿ ಡಿಕೆ ಶಿವಕುಮಾರ್ ಅವರ ನೇಮಕ ಹಾಗೂ ಮೊದಲ ಹಂತದ ಸಚಿವ ಸಂಪುಟ ರಚನೆಯ ನಂತರ ಈಗ ನಡೆಯಲಿರುವ ಎರಡನೇ ಹಂತದ ವಿಸ್ತರಣೆಯಲ್ಲಿ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಕೊಡುಗೆಯನ್ನು ಪರಿಗಣಿಸಬೇಕೆಂದು ಆಗ್ರಹಿಸಿದರು. ತಮ್ಮ ನೆಚ್ಚಿನ ನಾಯಕನಿಗೆ ಸಚಿವ ಸ್ಥಾನ ಸಿಗಲೇಬೇಕೆಂದು ಪಂಚಮುಖಿ ಆಂಜನೇಯ ಸ್ವಾಮಿ ಹಾಗೂ ಕೈಲಾಸಗಿರಿಯ ದೇವತೆಗಳಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿರುವುದಾಗಿ ಅವರು ತಿಳಿಸಿದರು. ನಮ್ಮ ರಾಷ್ಟ್ರೀಯ ನಾಯಕರಾದ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ವಾದ್ರಾ, ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಹಾಗೂ ಎಲ್ಲ ಪ್ರಮುಖ ರಾಜ್ಯ ನಾಯಕರಲ್ಲಿ ನಾವು ಈ ಮೂಲಕ ಮನವಿ ಮಾಡ್ತಿದ್ದೇವೆ. ಎಂಸಿ ಸುಧಾಕರ್ ಅವರು ಈ ಹಿಂದೆ 3 ವರ್ಷಗಳ ಕಾಲ ಉನ್ನತ ಶಿಕ್ಷಣ ಸಚಿವರಾಗಿದ್ದಾಗ ರಾಜ್ಯಾದ್ಯಂತ ಕ್ರಾಂತಿಕಾರಿ ಬದಲಾವಣೆಗಳನ್ನು ತಂದಿದ್ರು. ಉನ್ನತ ಶಿಕ್ಷಣ ಇಲಾಖೆಯನ್ನು ನಿಭಾಯಿಸುವುದು ಸುಲಭದ ಮಾತಲ್ಲ. ವಿಶ್ವವಿದ್ಯಾಲಯಗಳ ಉಪಕುಲಪತಿಗಳೊಂದಿಗೆ, ರಾಜ್ಯಪಾಲರೊಂದಿಗೆ ಸಮನ್ವಯ ಸಾಧಿಸುವುದು ಮತ್ತು ಘಟಿಕೋತ್ಸವಗಳನ್ನು ಯಶಸ್ವಿಯಾಗಿ ನಡೆಸುವುದು ದೊಡ್ಡ ಜವಾಬ್ದಾರಿ. ಅವರು ಇಲಾಖೆಯನ್ನು ಸಂಪೂರ್ಣವಾಗಿ ಬದಲಾಯಿಸಿ ದೇಶದಲ್ಲಿ ಅದಕ್ಕೊಂದು ವಿಶೇಷ ಗುರುತು ತಂದುಕೊಟ್ಟಿದ್ರು. ಈ ಬಾರಿ ಸಂಪುಟದಲ್ಲೂ ಅವರಿಗೆ ಅದೇ ಖಾತೆ ನೀಡಬೇಕೆಂದು ನಾವು ಒತ್ತಾಯಿಸುತ್ತೇವೆ. ಅವರ ಅವಧಿಯಲ್ಲಿ ಕೋಟ್ಯಾಂತರ ರೂಪಾಯಿ ಅನುದಾನ ಮಂಜೂರಾಗಿ ಹೊಸ ಇಂಜಿನಿಯರಿಂಗ್ ಮತ್ತು ವೈದ್ಯಕೀಯ ಕಾಲೇಜುಗಳು ಸ್ಥಾಪನೆಯಾಗಿದ್ದವು. ಇಂದು ರಾಷ್ಟ್ರಮಟ್ಟದಲ್ಲಿ ನೀಟ್ ಪರೀಕ್ಷೆಯಲ್ಲಿ ಗೊಂದಲಗಳ ನಡುವೆ ಅಂದು ಅವರು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ ಸಿಇಟಿ ಪರೀಕ್ಷೆಗಳನ್ನು ಯಾವುದೇ ಲೋಪದೋಷಗಳಿಲ್ಲದೆ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದರು. ಪದವಿ ಮುಗಿಸಿದ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ನೇರವಾಗಿ ಉದ್ಯೋಗ ಸಿಗುವಂತಾಗಲು ಕೌಶಲ್ಯ ಆಧಾರಿತ ಶಿಕ್ಷಣ ನೀಡುವ ಕ್ಯಾಂಪಸ್ ಟು ಕೆರಿಯರ್ ಯೋಜನೆಯನ್ನು ಸರ್ಕಾರಿ ಕಾಲೇಜುಗಳಲ್ಲಿ ಪರಿಚಯಿಸಿದ ಶ್ರೇಯಸ್ಸು ಅವರಿಗೆ ಸಲ್ಲುತ್ತದೆ. ಈ ವ್ಯವಸ್ಥೆಯನ್ನು ಪೂರ್ಣ ಪ್ರಮಾಣದಲ್ಲಿ ಜಾರಿಗೆ ಬರಬೇಕೆಂಬ ಆಸೆ ಮತ್ತು ನಿರೀಕ್ಷೆ ಅವರಿಗಿದೆ. ಈ ದೇವರವರಿಗೆ ಒಳ್ಳೆಯದು ಮಾಡಲಿ, ಆಶೀರ್ವದಿಸಲಿ ಮತ್ತು ಅವರ ಮತ್ತೊಮ್ಮೆ ಸಚಿವರಾಗುವ 100% ಖಾತ್ರಿ ಹಾಗೂ ಭರವಸೆ ನಮಗಿದೆ ಎಂದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು, ಮುಖಂಡರು, ಎಂಸಿಎಸ್ ಅಭಿಮಾನಿಗಳು, ಕಾರ್ಯಕರ್ತರು ಹಾಜರಿದ್ದರು. ಮುಂದಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಫೈರ್ ನ್ಯೂಸ್ ಕನ್ನಡ. ಚಿಂತಾಮಣಿ ತಾಲೂಕಿನ ಸಮಸ್ತ ನಮ್ಮ ಎಂಸಿ ಸುಧಾಕರ್ ರೆಡ್ಡಿ ಅವರ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಎಲ್ಲ ನಮ್ಮ ಮುಂಚೂಣಿ ನಾಯಕರುಗಳು, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರುಗಳು, ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು, ಸದಸ್ಯರುಗಳು, ತಾಲೂಕ್ ಪಂಚಾಯತಿ ಅಧ್ಯಕ್ಷರು, ಸದಸ್ಯರುಗಳು ಮತ್ತು ನಮ್ಮ ನಗರಸಭೆಯ ಅಧ್ಯಕ್ಷರುಗಳು ಮತ್ತು ಸದಸ್ಯರುಗಳು, ಸಮಸ್ತ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಕೂಡ ಇವತ್ತು ನಮ್ಮ ಕನಂಪಲ್ಲಿ ಪಂಚಮುಖಿ ಆಂಜನೇಯ ದೇವಸ್ಥಾನದಲ್ಲಿ ಇವತ್ತು ನಮ್ಮ ನಾಯಕರಾದಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಹಿಂದೆ 3 ವರ್ಷಗಳು ಸಚಿವರಾಗಿ ಕಾರ್ಯನಿರ್ವಹಿಸತಕ್ಕಂಥ ಎಂಸಿ ಸುಧಾಕರ್ ರೆಡ್ಡಿ ಅವರಿಗೆ ಇದೀಗ ತಾನೇ ಸುಮಾರು 1 ತಿಂಗಳ ಅವಧಿಯಲ್ಲಿ ಸನ್ಮಾನ್ಯ ಡಿಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಗಳಾದಮೇಲೆ ಏನು ಇವತ್ತು ಹೊಸದಾಗಿ ಸಚಿವ ಸಂಪುಟ ವಿಸ್ತರಣೆ ಮೊದಲನೇ ಹಂತದಲ್ಲಿ ಇವತ್ತು ಪ್ರಕ್ರಿಯೆ ಪೂರ್ಣಗೊಂಡಿದ್ದು, 2ನೇ ಹಂತದಲ್ಲಿ ಈಗ ಮತ್ತೆ ನಮ್ಮ ನಾಯಕರಾದಂಥ ಸುಧಾಕರ್ ರೆಡ್ಡಿ ಅವರನ್ನ ಸಚಿವರಾಗಿ ಮಾಡಲೇಬೇಕು ಅಂತ ಇವತ್ತು ನಮ್ಮ ಶ್ರೀರಾಮಚಂದ್ರನ ಬಂಟು ಅಂದರೆ ಆಂಜನೇಯ ಸ್ವಾಮಿ ಗೊತ್ತು ನಿಮಗೆ. ಶ್ರೀರಾಮಚಂದ್ರನ ಬಂಟು ಅಂದರೆ ನಾವು ಕೂಡ ಎಂಸಿ ಸುಧಾಕರ್ ರೆಡ್ಡಿ ಅವರ ಬಂಟರು ನಾವೆಲ್ಲ. ಅವರ ಅನುಯಾಯಿಗಳಾಗಿ ಇವತ್ತು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಮ್ಮೆಲ್ಲ ಹಿರಿಯರು ಇವತ್ತು ಅಭಿಷೇಕದ ಮುಖಾಂತರ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗಲಿ ಅಂತ ಎಲ್ಲರೂ ಕೂಡ ಒಟ್ಟಿಗೆ ಇವತ್ತು ನಾವೆಲ್ಲ ಪ್ರಾರ್ಥನೆಯನ್ನು ಸಲ್ಲಿಸಿರುತ್ತೇವೆ. ಈ ಒಂದು ದೇವರು ಪಂಚಮುಖಿ ಆಂಜನೇಯ ಸ್ವಾಮಿ ಮತ್ತು ನಮ್ಮ ಕೈಲಾಸಗಿರಿಯ ಈಶ್ವರ ಅವರಿಗೆ ಒಳ್ಳೆಯ ಸ್ಥಾನಮಾನವನ್ನು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಸಚಿವ ಸಂಪುಟದಲ್ಲಿ ಸಿಗಬೇಕು. ಮತ್ತು ಅದೇ ರೀತಿ ನಮ್ಮ ರಾಷ್ಟ್ರಮಟ್ಟದ ನಾಯಕರಾದಂಥ ಸನ್ಮಾನ್ಯ ಖರ್ಗೆ ಸಾಹೇಬರು, ಹಾಗೆ ನಮ್ಮ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು, ಹಾಗೆ ಶ್ರೀಮತಿ ಸೋನಿಯಾ ಗಾಂಧಿ ಅವರು, ಹಾಗೆ ಶ್ರೀಮತಿ ಪ್ರಿಯಾಂಕಾ ವಾದ್ರಾರವರು ಮತ್ತು ಎಲ್ಲ ನಮ್ಮ ಜಿಲ್ಲೆಯ ನಮ್ಮ ರಾಜ್ಯದ ಉಸ್ತುವಾರಿ ಇವರು ವಹಿಸಿರ್ತಕ್ಕಂಥ ಸುರ್ಜೇವಾಲಾ ಸಾಹೇಬರು ಮತ್ತು ನಮ್ಮ ರಾಜ್ಯದ ಎಲ್ಲ ಪ್ರಮುಖರು ಕೂಡ ಏನು ಇವತ್ತು ಕಾರಣ ಏನಂದರೆ, ಬಹುಶಃ 3 ವರ್ಷಗಳ ಅವಧಿಯಲ್ಲಿ ನಮ್ಮ ಸಚಿವರು ಇಡೀ ರಾಷ್ಟ್ರದಲ್ಲಿ, ರಾಜ್ಯದಲ್ಲಿ ಕೂಡ ಈ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಸಚಿವರಾಗಿ ಬಹಳ ಹಲವಾರು ಬದಲಾವಣೆಯನ್ನು ತಂದಿರತಕ್ಕಂಥ ಯಾರಾದರೂ ಒಬ್ಬ ಸಚಿವರಿದ್ದರೆ ಅದು ನಮ್ಮ ಎಂಸಿ ಸುಧಾಕರ್ ಸಾಹೇಬರು. ಬಹುಶಃ ನಿಮ್ಗೆ ಗೊತ್ತು, ಉನ್ನತ ಶಿಕ್ಷಣ ಖಾತೆ ಅಷ್ಟು ಸಲೀಸಲ್ಲ. ಬಹಳ ಜವಾಬ್ದಾರಿಯಿಂದ ಮತ್ತು ಅದನ್ನು ನಿಭಾಯಿಸಬೇಕಾದ್ರೆ ಬಹಳ ಅದಕ್ಕೆ
ಒಂದು ಅರ್ಥಪೂರ್ಣವಾದಂಥ ಒಂದು ಚರ್ಚೆಗಳಲ್ಲಿ ಭಾಗವಹಿಸಿ ಮತ್ತು ಅದರಲ್ಲಿ ಭಾಳ ಎಲ್ಲ ಬುದ್ಧಿವಂತರು ಅದರಲ್ಲಿ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಯೂನಿವರ್ಸಿಟಿಗಳಲ್ಲಿ BCಗಳು ಮತ್ತು ರಾಜ್ಯಪಾಲರ ಜೊತೆಯಾಗಿ ಅದರಲ್ಲಿ ಈ ಕಾನ್ವೊಕೇಶನ್ ಸಮಾರಂಭಗಳಲ್ಲಿ ಮತ್ತು ಅದರ ಬಗ್ಗೆ ಮಾತಾಡ್ತಕ್ಕಂಥ ಒಂದು ಶೈಲಿ ಬೇರೆ ರಾಜ್ಯಗಳಲ್ಲಿರ್ತಕ್ಕಂಥ ಉನ್ನತ ಶಿಕ್ಷಣ ಇಲಾಖೆಯಲ್ಲಿರ್ತಕ್ಕಂಥ ಹಲವಾರು ಬದಲಾವಣೆಗಳನ್ನು ಈ ರಾಜ್ಯದಲ್ಲಿ ತಂದು ಇವತ್ತು ನಿಮಗೆ ಇವತ್ತು ಉನ್ನತ ಶಿಕ್ಷಣ ಅಂತ ಯಾರೂ ಗೊತ್ತಿರಲಿಲ್ಲ. ಬಹುಶಃ ಈ ಒಂದು ರಾಜ್ಯದಲ್ಲಿ ಅತಿ ಹೆಚ್ಚಿನ ಅದನ್ನು ಮೆರುಕುಪಟ್ಟಕ್ಕಂಥವರು ನಮ್ಮ ಸಚಿವರು. ಮತ್ತೆ ಅವರಿಗೆ ಅದೇ ಇಲಾಖೆಯನ್ನು ಕೊಡಬೇಕಂತ ನಾವು ಕೂಡ ಇವತ್ತೆಲ್ಲರೂ ಕೂಡ ಒತ್ತಾಯಪೂರ್ವಕವಾಗಿ ಇವೆಲ್ಲರೂ ಕೂಡ ಒಟ್ಟಿಗೆ ತಾಲೂಕಿನ ಎಲ್ಲ ಜನತೆಯ ಪರವಾಗಿ ಮತ್ತು ನಮ್ಮ ನಾಯಕರ ಪರವಾಗಿ ನಾವು ಒತ್ತಾಯಿಸ್ತಿದ್ದೀವಿ. ಮತ್ತು ಅವರಿಗೆ ದೇವರಲ್ಲಿ ಕೂಡ ಪ್ರಾರ್ಥನೆ ಮಾಡಿದ್ದೀವಿ, ಅವರಿಗೆ ಮತ್ತೆ ಅವಕಾಶ ಸಿಗಲಿ ಈ 2ನೇ ಹಂತದಲ್ಲಿ ಕೂಡ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಬಹುಶಃ ನಿರೀಕ್ಷೆಯಲ್ಲಿ ನಾವು ಕೂಡ ಇದ್ದೀವಿ. ಎಲ್ಲರೂ ಕೂಡ ನಾವು ದೇವರಲ್ಲಿ ಇವತ್ತು ಬಹಳ ಮನಸ್ಫೂರ್ತಿಯಾಗಿ ಅವ್ರನ್ನ ಪ್ರಾರ್ಥನೆ ಮಾಡಿದ್ದೀವಿ. ನಮ್ಮ ನಾಯಕರಿಗೆ ಮತ್ತೆ ಅವಕಾಶ ಸಿಗಲಿ, ಮತ್ತೆ ಈ ಇಲಾಖೆಯನ್ನೇ ಅವರಿಗೆ ಕೊಡಲಿ. ಇಲಾಖೆಯಲ್ಲಿ ಹಲವಾರು ಬದಲಾವಣೆಯನ್ನು ಏನು ತಂದಿರೋ ಇವತ್ತು ನಿಮ್ಗೆ ಗೊತ್ತು. ಇವತ್ತು ಅವ್ರು ಬಂದ ಮೇಲೆ ನಮ್ಮ ಕರ್ನಾಟಕ ಎಕ್ಸಾಮ್ ಅಥಾರಿಟಿಯಲ್ಲಿ ಒಂದು ಸಣ್ಣ ಕಪ್ಪು ಚುಕ್ಕೆ ಇಲ್ದಿರೋ ಇವತ್ತು ನಮ್ಮ CET ನಡೆಸ್ಕೊಟ್ಟಿದ್ದಾರೆ, ಬೇರೆ ಬೇರೆ ಇವತ್ತು ರಿಕ್ರೂಟ್ಮೆಂಟ್ಸ್ ಅನ್ನು ನಡೆಸ್ಕೊಟ್ಟಿದ್ದಾರೆ. ಅದೇ ನೀವು ನೋಡಿರ್ಬೋದು ರಾಷ್ಟ್ರ ಮಟ್ಟದಲ್ಲಿ ನೀಟಿನ ಅಸ್ತವ್ಯಸ್ತ ಹೆಂಗಾಯ್ತು ಅಂತ. ಬಹುಶಃ ಕೇಂದ್ರ ಸರ್ಕಾರ ಇವತ್ತು ಸ್ಥಾನಪಲಟ ಆಗ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಇವತ್ತು ಧರ್ಮೇಂದ್ರ ಪ್ರಧಾನ್ ಅಂತ ಉನ್ನತ ಶಿಕ್ಷಣ ಇಲಾಖೆ ವಹಿಸ್ಕೊಂಡಿರ್ತಕ್ಕಂಥವರು ಯಾವ ರೀತಿ ಅದನ್ನ ಬುಡಮೇಲೆ ಮಾಡಿದ್ರು, ಯಾವ ರೀತಿ ಇವತ್ತು ಮಕ್ಕಳು ಹಲವಾರು ಜನ 10-11 ಜನ ಮಕ್ಕಳು ಇವತ್ತು ಆತ್ಮಹತ್ಯೆ ಮಾಡಿರ್ತಕ್ಕಂಥದ್ದು ಕೂಡ ನೋಡಿದ್ದೀರ. ಅದು ಅಂಥ ದೊಡ್ಡ ಇಲಾಖೆಯನ್ನು ನಿಭಾಯಿಸಬೇಕಾದ್ರೆ ಬಹಳ ಒಬ್ಬ ಉನ್ನತ ಶಿಕ್ಷಣ ಅಂದರೆ ನಿಮ್ಗೆ ಗೊತ್ತು. ಅವರು ಕೂಡ ಇವತ್ತು ನಮ್ಮ ಡಾಕ್ಟರು, ಅವರು ಕೂಡ BDS ಅಲ್ಲಿ ಡಾಕ್ಟರ್ ಇದ್ದಾರೆ. ಅವರಿಗೆ ಯಾವ ರೀತಿ ಅದನ್ನು ನಿಭಾಯಿಸಬೇಕು ಅಂತ ಶಕ್ತಿ ಅವ್ರಿಗೆ ಗೊತ್ತಿದೆ. ಈ ಥರ ಸೂಕ್ಷ್ಮವಾದ ಇಲಾಖೆಯನ್ನು ನಿಭಾಯಿಸಬೇಕಾದ್ರೆ ಇಡೀ ಸಚಿವ ಸಂಪುಟ ನಂಗೆ ಗೊತ್ತಿದೆ ಯಾರು ಇಲ್ಲ. ಅವರಿಗೆ ಆ ಒಂದು ಚಾಕಚಕ್ಯತೆ ಅವ್ರಿಗೆ ಗೊತ್ತಿದೆ. ಅವ್ರಿಗೆ ಮತ್ತೆ ಆ ಒಂದು ಇಲಾಖೆಯನ್ನು ಅವರಿಗೆ ವಹಿಸಬೇಕು, ಅವರ ಮುನ್ನಡೆಸ್ಕೊಳ್ಬೇಕು. ಯಾಕೆಂದ್ರೆ ಈಗ ತಾನೇ ಅವರು ಹಲವಾರು ಬದಲಾವಣೆ ತಂದಿದ್ದಾರೆ. ಇವತ್ತು ಇಲಾಖೆಗೆ ಸಂಬಂಧಪಟ್ಟಂತೆ ಕೋಟ್ಯಾಂತರ ರೂಪಾಯಿ ಅನುದಾನಗಳನ್ನು ಕೊಟ್ಟಿದ್ದಾರೆ. ಹೊಸ ಕಾಲೇಜುಗಳು, ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜುಗಳು, ಮತ್ತೆ ಹೊಸ ವಿಶ್ವವಿದ್ಯಾಲಯ, ಡೀಮ್ಡ್ ವಿಶ್ವವಿದ್ಯಾಲಯಗಳು, ಮತ್ತೆ ಇಡೀ ರಾಜ್ಯದಲ್ಲಿ ಇವತ್ತು ವೃತ್ತಿಪರ ಶಿಕ್ಷಣಗಳನ್ನ ಡಿಗ್ರಿ ಕಾಲೇಜುಗಳಲ್ಲಿ ತಂದಿರತಕ್ಕಂಥ ಒಬ್ಬ ಯಾರಾದರೂ ಸಚಿವರಿದ್ರೆ ಅದು ನಮ್ಮ ಸುಧಾಕರ್ ಸಾಹೇಬ್. ಕ್ಯಾಂಪಸ್ ಟು ಇವತ್ತು ಏನಂತಾರೆ ಕ್ಯಾಂಪಸ್ ಟು ಕೆರಿಯರ್ ಅಂತ ಒಂದು ಹೊಸ ಅವಕಾಶ ಅಂತ. ಅಂದ್ರೆ ಕ್ಯಾಂಪಸ್ ಟು ಅಂದ್ರೆ ಹಿಂದೆ ನಮ್ಮ ಪ್ರೈವೇಟ್ ಕಾಲೇಜಸ್ ಅಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ಇತ್ತು. ಆದರೆ ಇವತ್ತು ಸರ್ಕಾರಿ ಕಾಲೇಜುಗಳಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ಅನ್ನ ಇವತ್ತು ವೃತ್ತಿಪರ ಶಿಕ್ಷಣವನ್ನು ತಂದು ಬರೀ ಡಿಗ್ರಿಗೆ ಸೀಮಿತವಾಗ್ದಿರಾ ಹಲವಾರು ಬದಲಾವಣೆ ತಂದಿರ್ತಕ್ಕಂಥ ಯಾರಾದರೂ ಸಚಿವರು ಅದಕ್ಕೆ ಮಾನದಂಡಗಳನ್ನು ಏನಾದರೂ ಅದನ್ನು ಪ್ರಯೋಗಿಸಿದರೆ ನಮ್ಮ ಸಚಿವರೊಬ್ಬರೇ. ಅದರಿಂದ ಇವತ್ತು ಮತ್ತೆ ವಿದ್ಯಾವಂತರು ಎಲ್ಲರೂ ಕೂಡ ಇವತ್ತು ಎಲ್ಲಿ ಡಿಗ್ರಿ ಮಾಡಿರ್ತಕ್ಕಂಥವ್ರು ಅವರಿಗೆ ನೇರವಾಗಿ ಉದ್ಯೋಗ ಸಿಗ್ತಕ್ಕಂಥ ಕೌಶಲ್ಯಭರಿತ ವಿದ್ಯಾಭ್ಯಾಸ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಶಿಕ್ಷಣ ಮುಖಾಂತರ ಇವತ್ತು ಕಾಲೇಜುಗಳಲ್ಲಿ ತಂದಿರ್ತಕ್ಕಂಥದ್ದು ಸಚಿವರೊಬ್ಬರೇ. ಅದನ್ನ ಪೂರ್ಣ ಪ್ರಮಾಣದಲ್ಲಿ ಆಗಬೇಕು ಅಂತ ಅವ್ರ ಆಸೆ ಇದೆ, ನಿರೀಕ್ಷೆ ಇದೆ. ಅವ್ರ ಆಸೆ ಫಲಿಸಲಿ ಅಂತ ಕೇಳ್ತಾ ನಾನು ಅವರಿಗೆ ಶುಭ ಆಗಲಿ, ಆ ದೇವರು ಅವರಿಗೆ ಒಳ್ಳೆಯದಾಗಲಿ, ಆ ದೇವರು ಅವರಿಗೆ ಒಳ್ಳೆಯ ಆಶೀರ್ವಾದ ಕೊಟ್ಟು ಮತ್ತೆ ಸಚಿವರಾಗ್ತಕ್ಕಂಥ ಅವಕಾಶ 100% ನಮಗೆ ಖಾತ್ರಿ ಇದೆ ಅವ್ರು ಆಗ್ತಾರೆ ಅಂತ ಹೇಳಲಿಕ್ಕೆ ಬಯಸ್ತೀನಿ ಸರ್. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.